ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು KMP ಅಲ್ಗಾರಿದಮ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. KMP ಅಂತ ಅಂದ್ರೇನು? ನಟ್ ಮಾರಿಸ್ ಪ್ರೈಟ್ ಅಲ್ಗಾರಿದಮ್ ಪ್ರಾಬ್ಲಮ್ ಅಂತ ಅರ್ಥ. ಸೊ ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ? ಇದನ್ನ ಪ್ಯಾಟ್ರನ್ ಮ್ಯಾಚಿಂಗಿಗೋಸ್ಕರ ಯೂಸ್ ಮಾಡ್ತಾರೆ. ನೋಡಿ, ಒಂದು ಪ್ಯಾಟ್ರನ್ ಅನ್ನ ಕೊಟ್ಟಿದ್ದಾರೆ. ಈ ಪ್ಯಾಟ್ರನ್ ಅನ್ನ ನಾನು ಈ ಟೆಕ್ಸ್ಟ್ ಅಲ್ಲಿ ಹುಡುಕ್ಬೇಕು. ಅದು ಯಾವ ಇಂಡೆಕ್ಸ್ ಇಂದ ಶುರು ಆಗುತ್ತೆ ಮತ್ತೆ ಎಲ್ಲಿ ಎಂಡ್ ಆಗುತ್ತೆ, ಅಂದ್ರೆ ಈ ಪ್ಯಾಟ್ರನ್ ಎಲ್ಲಿ ಸಿಗುತ್ತೆ ನನ್ನ ಟೆಕ್ಸ್ಟ್ ಅಲ್ಲಿ ಅಂತ ನಾನು ಹುಡುಕ್ಬೇಕು. ಸೊ ಅದಕ್ಕೋಸ್ಕರ ನಾನು LPS ಟೇಬಲಿನ ಹೆಲ್ಪ್ ಅನ್ನ ತಗೊಂತೀನಿ. LPS ಟೇಬಲ್. ಸೊ ಈ LPS ಟೇಬಲಿನ ಸೈಜ್ ಏನಾಗಿರುತ್ತೆ, ಪ್ಯಾಟ್ರನ್ ಏನ್ ಸೈಜ್ ಇರುತ್ತೆ ಅದೇ ಸೈಜ್ ಅಲ್ಲಿ LPS ಟೇಬಲ್ ಇರುತ್ತೆ. ಸೊ ಫಸ್ಟ್ ಏನ್ ಮಾಡೋಣ, ಎಲ್ಲ ಇಂಡೆಕ್ಸಿಂಗ್ ಅನ್ನ ಮಾಡ್ಕೊಳ್ಳೋಣ. 0 ಇಂದ ಶುರು ಮಾಡಬೇಕು. 0 1 2 3 4 5 6 7 8 9 10 11. ನೆಕ್ಸ್ಟ್ ಪ್ಯಾಟ್ರನ್ ಅನ್ನು ಕೂಡ ಇಂಡೆಕ್ಸ್ ಮಾಡಿ. 0 1 2 3 4. ನೆಕ್ಸ್ಟ್ 0 to 4 ಅಂತಂದ್ರೆ 5. ಸೊ ಸೈಜ್ ಆಫ್ ದಿ LPS ವಿಲ್ ಬಿ ಆಲ್ಸೋ ಈಕ್ವಲ್ ಟು 5. ಸೊ 0 1 2 3 ಮತ್ತೆ 4. ಸೊ ಇವಾಗ ಏನ್ ಮಾಡಬೇಕು, ಈ LPS ಅಲ್ಲಿ ಇದುವರೆಗೂ ಎಷ್ಟು ಸಲ ರಿಪೀಟ್ ಆಗಿದಾವೆ ಎಲಿಮೆಂಟ್ಸ್ ಅಂತ ಬರೀತಾ ಹೋಗ್ಬೇಕು. ನೋಡಿ, ಎ ಇವಾಗ ಮೊದಲನೇ ಸಲ ಅಪಿಯರ್ ಆಗ್ತಾ ಇರೋದು, ಸೊ ರಿಪೀಟ್ ಆಗಿಲ್ಲ, 0 ಅಂತ ಬರೀಬೇಕು. ನೆಕ್ಸ್ಟ್ ಬಿ ಕೂಡ ಮೊದಲನೇ ಸಲ ಅಪಿಯರ್ ಆಗ್ತಾ ಇರೋದು, ಸೊ ಇದು ಕೂಡ ರಿಪೀಟ್ ಆಗಿಲ್ಲ, ಸೊ 0 ಅಂತ ಬರೀಬೇಕು. ನೆಕ್ಸ್ಟ್ ಎ ರಿಪೀಟ್ ಆಗಿದೆಯಾ? ಎಸ್, ಎ ಆಲ್ರೆಡಿ ಒಂದ್ಸಲಿ ಬಂದಿದೆ, ಇವಾಗ ರಿಪೀಟ್ ಆಗ್ತಾ ಇದೆ, ಸೊ ಒಂದ್ ಸಲಿ ರಿಪೀಟ್ ಆಗಿದೆ ಅಂತ ಬರೀಬೇಕು. ನೆಕ್ಸ್ಟ್ ಬಿ. ಸೊ ನೀವು ಬಿ ಅನ್ನ ನೋಡಿದ್ರೆ ಬಿ ರಿಪೀಟ್ ಆಗ್ತಾ ಇದೆ, ಅದರ ಜೊತೆ ಏನು ಎ ಕೂಡ ರಿಪೀಟ್ ಆಗಿದೆ, ಎ ಕೂಡ ಒಂದ್ಸಲಿ ರಿಪೀಟ್ ಆಗಿದೆ, ಬಿ ಕೂಡ ಇವಾಗ ರಿಪೀಟ್ ಆಗ್ತಾ ಇದೆ. ಎ ಫಾಲೋಡ್ ಬೈ ಬಿ ಮತ್ತೆ ಎ ಫಾಲೋಡ್ ಬೈ ಬಿ. ಎ ಕೂಡ ಒಂದ್ಸಲಿ ರಿಪೀಟ್ ಆಗಿದೆ, ಬಿ ಕೂಡ ಒಂದ್ಸಲಿ ರಿಪೀಟ್ ಆಗಿದೆ, ಸೊ ಏನಂತ ಬರೀಬೇಕು? 2 ಅಂತ ಬರೀಬೇಕು. ಎ ಒಂದ್ಸಲಿ ಬಿ ಒಂದ್ಸಲಿ ರಿಪೀಟೆಡ್ ಅಂತ ಅರ್ಥ ಅಷ್ಟೇ. ನೆಕ್ಸ್ಟ್ ಸಿ ಎಲ್ಲಾದ್ರೂ ರಿಪೀಟ್ ಆಗಿದೆಯಾ? ಇಲ್ಲ, ಫಸ್ಟ್ ಟೈಮ್ ಬಂದಿರೋದು, ಸೊ 0. ಸೊ ಇಷ್ಟ ಆಯ್ತು. ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ ನಾನು 2 ಪಾಯಿಂಟರ್ಗಳನ್ನ ತಗೊಂತ ಹೋಗ್ತೀನಿ, ಅಥವಾ ನೀವು ರೀಡ್ ರೈಟ್ ಹೆಡ್ ಅಂತ ಕೂಡ ಕರಿಬಹುದು. ಐ ಮತ್ತೆ ಜೆ. ಐ ಇಸ್ ದ ಪಾಯಿಂಟರ್ ಅಟ್ ದಿ ಟೆಕ್ಸ್ಟ್, ಜೆ ಇಸ್ ದ ಪಾಯಿಂಟರ್ ಅಟ್ ಪ್ಯಾಟರ್ನ್. ಐ ಈಕ್ವಲ್ ಟು ಜೆ ಅಂತ ಅಂದ್ರೆ ಪ್ಯಾಟರ್ನ್ ಈಕ್ವಲ್ ಆಗ್ತಾ ಇದೆ, ಅಂದ್ರೆ ಮ್ಯಾಚ್ ಆಗ್ತಾ ಇದೆ ಅಂತ ಅರ್ಥ. ಐ ಈಕ್ವಲ್ ಟು ಜೆ ನ ಎ ಈಕ್ವಲ್ ಟು ಎ. ಎಸ್, ಸೊ ಈಕ್ವಲ್ ಆಗ್ತಾ ಇದ್ರೆ ಅಂದ್ರೆ ಮ್ಯಾಚ್ ಆಗ್ತಾ ಇದ್ರೆ ಬಲಗಡೆ ಜಂಪ್ ಆಗಬೇಕು ಒಂದೊಂದು ಸ್ಟೆಪ್. ಸೊ ಐ ಕೂಡ ಜಂಪ್ ಆಯಿತು, ಜೆ ಕೂಡ ಜಂಪ್ ಆಗುತ್ತೆ. ಬಿ ಐ ವ್ಯಾಲ್ಯೂ ಇಸ್ ಬಿ, ಜೆ ವ್ಯಾಲ್ಯೂ ಇಸ್ ಬಿ. ಸೊ ಮ್ಯಾಚ್ ಆಗ್ತಾ ಇದೆ, ಮ್ಯಾಚ್ ಆದ್ರೆ ಏನ್ ಮಾಡಬೇಕು? ಬಲಗಡೆ ಜಂಪ್ ಆಗಬೇಕು. ಐ ಇದು ಜೆ. ಸೊ ಎ ಇಲ್ಲೂ ಕೂಡ ಎ, ಐ ಮತ್ತೆ ಜೆ ಎರಡು ಕೂಡ ಈಕ್ವಲ್ ಆದವು, ಸೊ ಏನ್ ಮಾಡಬೇಕು? ಜಂಪ್ ಆಗಬೇಕು ಬಲಗಡೆ. ಐ ಜೆ. ಬಿ ಈಕ್ವಲ್ ಟು ಬಿ, ಸೊ ಮತ್ತೆ ಜಂಪ್. ಐ ವ್ಯಾಲ್ಯೂ ಇಸ್ ಎ, ಜೆ ವ್ಯಾಲ್ಯೂ ಇಸ್ ಸಿ. ಸೊ ಐ ಈಕ್ವಲ್ ಟು ಸಿ ನಾ? ಇಲ್ಲ. ಸೊ ಇವಾಗ ಏನಾಯ್ತು? ಐ ಈಸ್ ನಾಟ್ ಈಕ್ವಲ್ ಟು ಜೆ. ಸೊ ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ ನಾನು ಜೆ ಇಂದ ಮತ್ತೆ, ಸೊ ನಾನೇನ್ ಮಾಡ್ಬೇಕು ಅಂತಂದ್ರೆ ಜೆದು ಹೊಸ ವ್ಯಾಲ್ಯೂನ ಕಂಡುಹಿಡಿಬೇಕು. ಅಂದ್ರೆ ಹೊಸದಾಗಿ ಯಾವ ಇಂಡೆಕ್ಸ್ ಇಂದ ಶುರು ಮಾಡಬೇಕು ಅನ್ನೋದನ್ನ ನೋಡ್ಬೇಕು. ಬೇರೆ ಪ್ಯಾಟರ್ನ್ ಮ್ಯಾಚಿಂಗ್ ಅಲ್ಗಾರಿದಮ್ಸ್ ಅಲ್ಲಿ ಏನ್ ಮಾಡ್ತಿದ್ವಿ, ಈಗ ಮ್ಯಾಚ್ ಆಗ್ಲಿಲ್ಲ ಅಂತಂದ್ರೆ ಮತ್ತೆ ಇಲ್ಲಿಂದ ಶುರು ಮಾಡ್ತಾ ಇದ್ವಿ. 0 ಇಂದ ಶುರು ಮಾಡ್ತಾ ಇದ್ವಿ ಫಸ್ಟ್. ಏನಾದ್ರೂ ಕೂಡ ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ಮತ್ತೆ 1 ಇಂದ ಶುರು ಮಾಡಬೇಕು, ಮತ್ತೆ 2 ಇಂದ ಶುರು ಮಾಡಬೇಕು, ಆ ರೀತಿ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಆ ರೀತಿ ಮಾಡಲ್ಲ. ಏನ್ ಮಾಡ್ತೀವಿ ಅಂತಂದ್ರೆ ಒಂದು ಸ್ಪೆಸಿಫಿಕ್ ಇಂಡೆಕ್ಸ್ ಅನ್ನ ನೋಡ್ಕೊಂತೀವಿ, ಕರೆಕ್ಟ್ ಇರುವಂತ ಇಂಡೆಕ್ಸ್ ಅನ್ನ. ಅದು ಯಾವ ರೀತಿ ಅಂದ್ರೆ, ಈಗ ಜೆ ಎಲ್ಲಿ ನಿಂತಿದೆ, ಯಾವ ಇಂಡೆಕ್ಸ್ ಅಲ್ಲಿ ನಿಂತಿದೆ? 4. ಜೆ ಇಸ್ ಈಕ್ವಲ್ ಟು 4, 4th ಇಂಡೆಕ್ಸ್ ಅಲ್ಲಿ ಇದೆ. ಈಗ ಹೊಸ ಜೆ ವ್ಯಾಲ್ಯೂನ ನಾನು ಕಂಡುಹಿಡಿಬೇಕು. ಹೊಸ ಜೆ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು LPS ಆಫ್ n ಮೈನಸ್ 1. ಸೊ n ಅಂತಂದ್ರೆ ಈಗ ಜೆ ಎಲ್ಲಿದೆ ಅದು, ಸೊ LPS ಆಫ್ 4 minus 1 which will be equal to LPS of 3. ಸೊ LPS ಇನ ಥರ್ಡ್ ಇಂಡೆಕ್ಸ್ ಎಲ್ಲಿದೆ ನೋಡಿ, LPS ಇನ ಥರ್ಡ್ ಇಂಡೆಕ್ಸ್ ಅಲ್ಲಿ 2 ಇದೆ. ಸೊ ಸೆಕೆಂಡ್ ಇಂಡೆಕ್ಸ್ ಗೆ ನಾವು ಹೊಸ ಜೆ ಅನ್ನ ಬರೀಬೇಕು. ಅಂದ್ರೆ ನಾವು ಮೊದಲಿಂದ ಶುರು ಮಾಡೋದ್ರ ಬದಲು ಇಲ್ಲೇ ಸ್ಟಾರ್ಟ್ ಮಾಡ್ತೀವಿ. ಸೊ ಇದು ಕರೆಕ್ಟ್ ಜಾಗ ಇದೆ, ಇಲ್ಲಿಂದ ಮತ್ತೆ ಶುರು ಮಾಡ್ರಿ, ಪ್ಯಾಟರ್ನ್ ಸಿಗುತ್ತೆ ಅಂತ ಅರ್ಥ. ಸೊ ಇವಾಗ ಮ್ಯಾಚ್ ಮಾಡಿ. ಎ ಈಕ್ವಲ್ ಟು ಎನ, ಐ ಈಕ್ವಲ್ ಟು ಜೆ. ಐ ಅಲ್ಲೇ ಇರುತ್ತೆ, ಜೆ ವ್ಯಾಲ್ಯೂ ಮಾತ್ರ ಚೇಂಜ್ ಆಗುತ್ತೆ. ಐ ಈಕ್ವಲ್ ಟು ಜೆನಾ? ಎಸ್. ಸೊ ಈಕ್ವಲ್ ಆದ್ರೆ ಏನ್ ಮಾಡಬೇಕು? ಜಂಪ್ ಮಾಡಬೇಕು. ಐ ಕೂಡ ಜಂಪ್, ಜೆ ಕೂಡ ಜಂಪ್. ಐ ವ್ಯಾಲ್ಯೂ ಇಸ್ ಬಿ, ಜೆ ವ್ಯಾಲ್ಯೂ ಇಸ್ ಬಿ. ಸೊ ಪ್ಯಾಟರ್ನ್ ಮ್ಯಾಚ್ ಆದ್ರೆ ಜಂಪ್ ಆಗಬೇಕು. ಐ ವ್ಯಾಲ್ಯೂ ಇಸ್ ಸಿ, ಜೆ ವ್ಯಾಲ್ಯೂ ಇಸ್ ಆಲ್ಸೋ ಸಿ. ಸೊ ಮ್ಯಾಚ್ ಆಯ್ತಾ? ಎಸ್. ಸೊ ಸಿ ಈಕ್ವಲ್ ಟು ಸಿ, ಬಿ ಈಕ್ವಲ್ ಟು ಬಿ, ಎ ಈಕ್ವಲ್ ಟು ಎ, ಬಿ ಈಕ್ವಲ್ ಟು ಬಿ, ಎ ಈಕ್ವಲ್ ಟು ಎ. ಸೊ ಇವಾಗ ಫೈನಲ್ ಆನ್ಸರ್ ಸಿಕ್ತು. ಅಂದ್ರೆ ನನ್ನ ಪ್ಯಾಟ್ರನ್ ಟೆಕ್ಸ್ಟ್ ಅಲ್ಲಿ ಎಲ್ಲಿದೆ ಅಂತ ನನಗೆ ಗೊತ್ತಾಯ್ತು. ಇದನ್ನ ನಾನು ಸ್ಪೆಸಿಫೈಡ್ ಮಾಡಿ ಬರಿಬೇಕಲ್ವಾ, ಎಲ್ಲಿಂದ ಶುರುವಾಗಿದೆ ಎಲ್ಲಿಗೆ ಎಂಡ್ ಆಗಿದೆ ಅಂತ. ಸೊ ಅದನ್ನ ಯಾವ ರೀತಿ ಕಂಡುಹಿಡಿತೀವಿ ಅಂದ್ರೆ, ಈಗ ಐ ಎಲ್ಲಿ ನಿಂತಿದೆ ನೋಡಿ, 6 ಅಂದ್ರೆ ಐ ಮೈನಸ್ ಜೆ ಅಷ್ಟೇ.
ಸೊ ಐ ಎಲ್ಲಿ ನಿಂತಿದೆ 6 ಅಲ್ಲಿ ನಿಂತಿದೆ, ಜೆ ಎಲ್ಲಿ ನಿಂತಿದೆ 4 ಅಲ್ಲಿ ನಿಂತಿದೆ. 6 - 4 ಅಂದ್ರೆ 2. ಸೊ ಸೆಕೆಂಡ್ ಇಂಡೆಕ್ಸ್ ಇಂದ ನನ್ನ ಪ್ಯಾಟರ್ನ್ ಶುರುವಾಗಿದೆ. ಸೊ ಸೆಕೆಂಡ್ ಇಂಡೆಕ್ಸ್ ಇಂದ ನನ್ನ ಪ್ಯಾಟರ್ನ್ ಶುರುವಾಗಿದೆ ಎಲ್ಲಿವರೆಗೂ 6 ವರೆಗೂ. ಸೊ ಸೇಮ್ ಪ್ಯಾಟರ್ನ್ ಇದೆಯಾ ನೋಡಿ, ಎ ಈಕ್ವಲ್ ಟು ಎ, ಬಿ ಈಕ್ವಲ್ ಟು ಬಿ, ಎ ಈಕ್ವಲ್ ಟು ಎ, ಬಿ ಈಕ್ವಲ್ ಟು ಬಿ, ಸಿ ಈಕ್ವಲ್ ಟು ಸಿ. ಸೊ ಬೇಕಾದಂತಹ ಪ್ಯಾಟರ್ನ್ ಅನ್ನ ನಾವು ಟೆಕ್ಸ್ಟ್ ಅಲ್ಲಿ ಹುಡುಕಿದೀವಿ. ಇವಾಗ ಏನಾದ್ರೂ ಇನ್ನೊಂದ್ಸಲಿ ಪ್ಯಾಟರ್ನ್ ಏನಾದ್ರೂ ರಿಪೀಟ್ ಆಗಿದೆಯಾ ಅದೇ ಟೆಕ್ಸ್ಟ್ ಅಲ್ಲಿ ಅಂತ ನೋಡೋಣ. ಸೊ ಅವಾಗ ಮತ್ತೆ ನೀವು ಶುರು ಮಾಡಬೇಕು. ಎಲ್ಲಿ ಅಂತಂದ್ರೆ ಈಗ 6 ನಿಲ್ಸಿದೀವಲ್ವಾ, ಸೊ 7 ಇಂದ ಮತ್ತೆ ಐ ಶುರು ಆಗುತ್ತೆ. ಜೆ ಎಲ್ಲಿಂದ ಶುರು ಆಗುತ್ತೆ, ಪ್ಯಾಟರ್ನ್ ಇಂದ ಮೊದಲನೇ ಎಲಿಮೆಂಟ್ ಇಂದ. ಮತ್ತೆ ನಾವು ಪ್ಯಾಟರ್ನ್ ಅನ್ನು ಹುಡುಕ್ತಿರೋದಲ್ವಾ, ಅದಕ್ಕೋಸ್ಕರ. ಇಲ್ಲಿ ಆಲ್ರೆಡಿ ಹುಡುಕಿದೀವಿ, ಮುಂದೆ ಏನಾದ್ರೂ ಮತ್ತೆ ಇನ್ನೊಂದ್ಸಲಿ ಪ್ಯಾಟರ್ನ್ ಬರುತ್ತಾ ಇಲ್ವಾ ಅಂತ ನೋಡೋದಕ್ಕೋಸ್ಕರ. ಸೊ ಐ ವ್ಯಾಲ್ಯೂ ಈಸ್ ಎ, ಜೆ ವ್ಯಾಲ್ಯೂ ಈಸ್ ಎ. ಸೊ ಎಸ್, ಮ್ಯಾಚ್ ಆಯ್ತು. ಮ್ಯಾಚ್ ಆಯ್ತು ಅಂತಂದ್ರೆ ಐ ಮತ್ತೆ ಜೆ ಎರಡು ಕೂಡ ಮುಂದೆ ಹೋಗ್ಬೇಕು. ಐ ವ್ಯಾಲ್ಯೂ ಇಸ್ ಬಿ, ಜೆ ವ್ಯಾಲ್ಯೂ ಇಸ್ ಬಿ. ಸೊ ಮ್ಯಾಚ್ ಆಯ್ತು. ಸೊ ಮುಂದೆ ಹೋಗ್ಬೇಕು. ಐ ವ್ಯಾಲ್ಯೂ ಇಸ್ ಎ, ಜೆ ವ್ಯಾಲ್ಯೂ ಇಸ್ ಆಲ್ಸೋ ಎ. ಸೊ ಮುಂದೆ ಹೋಗ್ಬೇಕು, ಮ್ಯಾಚ್ ಆಗಿದೆ. ಜೆ ವ್ಯಾಲ್ಯೂ ಇಸ್ ಬಿ, ಐ ವ್ಯಾಲ್ಯೂ ಇಸ್ ಆಲ್ಸೋ ಬಿ. ಸೊ ಮ್ಯಾಚ್ ಆಯ್ತು. ಮ್ಯಾಚ್ ಆಯ್ತು ಅಂತಂದ್ರೆ ಮುಂದೆ ಹೋಗ್ಬೇಕು. ಜೆ ವ್ಯಾಲ್ಯೂ ಇಸ್ ಸಿ, ಐ ವ್ಯಾಲ್ಯೂ ಇಸ್ ಆಲ್ಸೋ ಸಿ. ಐ ವ್ಯಾಲ್ಯೂ ಕೂಡ ಸಿ, ಜೆ ವ್ಯಾಲ್ಯೂ ಕೂಡ ಸಿ. ಸೊ ಇವಾಗ ಏನಾಯ್ತು ನೋಡಿ, ಸಿ ಈಕ್ವಲ್ ಟು ಸಿ, ಬಿ ಈಕ್ವಲ್ ಟು ಬಿ, ಎ ಈಕ್ವಲ್ ಟು ಎ, ಬಿ ಈಕ್ವಲ್ ಟು ಬಿ, ಎ ಈಕ್ವಲ್ ಟು ಎ. ಸೊ 7th ಇಂಡೆಕ್ಸ್ ಇಂದ 11th ಇಂಡೆಕ್ಸ್ ವರ್ಗು ಕೂಡ ನನಗೆ ಮತ್ತೆ ಬಂತು. ಅಂದ್ರೆ 2 ಸಲ ಈ ಪ್ಯಾಟರ್ನ್ ಟೆಕ್ಸ್ಟ್ ಅಲ್ಲಿ ರಿಪೀಟ್ ಆಗಿದೆ ಅಂತ ಅರ್ಥ. ಸೊ ಇದನ್ನು ಕೂಡ ಇದೇ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಕಂಡುಹಿಡಿಬಹುದು. ಐ ಎಲ್ಲಿ ನಿಂತಿದೆ 11th ಇಂಡೆಕ್ಸ್, ಮೈನಸ್ ಜೆ ವ್ಯಾಲ್ಯೂ ಏನು 4. 11 - 4 ಅಂತ ಅಂದ್ರೆ 7. ಸೊ 7th ಇಂಡೆಕ್ಸ್ ಇಂದ ಶುರು ಆಗುತ್ತೆ, 11th ಇಂಡೆಕ್ಸ್ ಗೆ ಎಂಡ್ ಆಗುತ್ತೆ. ಸೊ ಇದನ್ನೇ ಇಲ್ಲಿ ಬರೀರಿ ಅಷ್ಟೇ. ದೇರ್ಫೋರ್ ದಿ ಗಿವನ್ ಪ್ಯಾಟರ್ನ್ ಏನು ಪ್ಯಾಟರ್ನ್ ಎ ಬಿ ಸಿ ಆಸ್ ರಿಪೀಟೆಡ್ ಟ್ವೈಸ್ in the text, that is from index 2 to 6 and 7 to 11. ಇಷ್ಟೇ ಸಿಂಪಲ್. ಸೊ 2 ಇಂದ 6 ವರ್ಗು ಕೂಡ ಒಂದ್ಸಲಿ ಪ್ಯಾಟರ್ನ್ ರಿಪೀಟ್ ಆಗಿದೆ, 7 ಇಂದ 11 ವರ್ಗು ಕೂಡ ಇನ್ನೊಂದ್ಸಲಿ ಪ್ಯಾಟರ್ನ್ ರಿಪೀಟ್ ಆಗಿದೆ. ಪ್ಯಾಟರ್ನ್ ರಿಪೀಟ್ ಆಗಬೇಕು ಅಂತ ಏನಿಲ್ಲ, ಒಂದ್ಸಲಿ ಚೆಕ್ ಮಾಡ್ರಿ ಏನಾದ್ರೂ ಮತ್ತೆ ರಿಪೀಟ್ ಆಗಿದೆ ಇಲ್ವಾ ಅಂತ. ಒಂದು ಸಲಿ ಬಂದಿದ್ರು ಕೂಡ ಸಾಕು. ಏನು, ಈ ಪ್ಯಾಟರ್ನ್ ಅನ್ನ ಒಂದ್ಸಲಿನಾದ್ರೂ ಕೂಡ ನೀವು ಟೆಕ್ಸ್ಟ್ ಅಲ್ಲಿ ಇದೆಯಾ ಇಲ್ವಾ ಅಂತ ಮ್ಯಾಚ್ ಮಾಡ್ಬೇಕಷ್ಟೇ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.